ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ಒಂದು ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಮತ್ತೊಂದು ಕಡೆ ದಿಢೀರ್ 13ನೇ ಪಾಯಿಂಟ್ಗೆ ಡಿಐಜಿ ಅನುಚೇತ್ ಈಗ ಪರಿಶೀಲನೆಗೆ ಹೋದಂತೆ ಕಾಣಿಸ್ತಾ ಇದೆ. ಎಸ್ಐಟಿ ಅಧಿಕಾರಿಗಳಿಗೆ ಹಾಗಾದ್ರೆ 13ನೇ ಸ್ಪಾಟ್ ಸವಾಲಾಗಿದೆಯಾ? 13ನೇ ಸ್ಪಾಟ್ನಲ್ಲಿ 8 ಶವ ಹೂತಿದ್ದೇನೆ ಅಂತ ಅನಾಮಿಕ ಹೇಳಿದ್ದಾನೆ. ಹೀಗಾಗಿ 13ನೇ ಪಾಯಿಂಟ್ಗೆ ಡಿಐಜಿ ಅನುಚೇತ್ ಈಗ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ದೂರುದಾರ ತೋರಿಸಿದ್ದ 13ನೇ ಪಾಯಿಂಟ್ನಲ್ಲಿ ಎಸ್ಐಟಿ ತಲಾಶ್ ಮಾಡ್ತಾ ಇದೆ. ಈಗ 13ನೇ ಪಾಯಿಂಟ್ಗೆ ಈಗ ಡಿಐಜಿ ಅನುಚೇತ್ ಈಗ ಹೋಗಿ ಒಂದಿಷ್ಟು ಸ್ಪಾಟ್ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಈ 13ನೇ ಸ್ಪಾಟಲ್ಲಿ 8 ಶವ ಹೂತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅನಾಮಿಕ. ಹಾಗಾಗಿ ಅವರು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರೋದ್ರಿಂದ 13ನೇ ಸ್ಪಾಟಿಗೆ ಹೋಗೋಣ, ಏನಾದರೂ ಸಿಗಬಹುದಾ ಶವಗಳು ಅನ್ನುವಂತಹ ಲೆಕ್ಕಾಚಾರದಲ್ಲೂ ಕೂಡ ಈಗ ಅನುಚೇತ್ ಆ್ಯಂಡ್ ಟೀಮ್ ಈಗ ಅಲ್ಲಿ ಪರಿಶೀಲನೆಗೆ ಹೋಗಿದ್ದಾರೆ. ಯಾಕಂದರೆ ಈ ಅನಾಮಿಕ ಒಟ್ಟು 1 to 13ವರೆಗೂ ಕೂಡ ಸ್ಪಾಟ್ ನಂಬರ್ ಹೇಳಿದ್ದ. ಈಗ 1 by 1 ಅಗದಿದ್ದಾರೆ. 1 by 1 ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಸ್ಪಾಟ್ ನಂಬರ್ 6ಅಲ್ಲಿ ಒಂದಿಷ್ಟು ಮೂಳೆಗಳು ಸಂಬಂಧಪಟ್ಟಂತಹ ತಲೆಬುರುಡೆಗಳು ಎಲ್ಲವೂ ಕೂಡ ಸಿಕ್ಕಿತ್ತು. ಅದೀಗ FSL ವರದಿಗೂ ಕೂಡ ಹೋಗಿದೆ. ಅದಾದ ಮೇಲೆ ಆತ 9ರಲ್ಲಿ ಸಾಕಷ್ಟು ಕಳೆಬರಹ ಸಿಗಬಹುದು, 11ರಲ್ಲಿ ಸಿಗ್ಬೋದು, 12ರಲ್ಲಿ ಸಿಗ್ಬೋದು ಅಂತಲೂ ಕೂಡ ಹೇಳಿದ್ದ. ಅದೇ ರೀತಿಯಲ್ಲಿ 13ರಲ್ಲೂ ಸಾಕಷ್ಟು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ. ಆದರೆ 11 ಮತ್ತು 12ರಲ್ಲಿ ಯಾವುದೇ ರೀತಿಯಾದಂಥ ಕಳೆಬರ ಸಿಗಲಿಲ್ಲ. ಆದರೆ 11 ಸ್ಪಾಟ್ ನಂಬರ್ 11ಕ್ಕೆ ಹೋದ ಮೇಲೆ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡೋದ್ನಲ್ಲ, ಅಲ್ಲಿ ಸಿಕ್ಕಿದೆ. ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲೂ ಕೂಡ ಶವ ಸಿಕ್ಕಿದೆ. ಧರ್ಮಸ್ಥಳದ ಠಾಣೆಯಲ್ಲಿ ಅಸಹಜ ಸಾವು ಕೇಸ್ ಈಗ ದಾಖಲಾಗಿದೆ. ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದೂರಿನಡಿ ಈಗ UDR ದಾಖಲಾಗಿದೆ. ಆಗಸ್ಟ್ 4ರಂದು ಎಸ್ಐಟಿ ಕಾರ್ಯಾಚರಣೆ ವೇಳೆ ಅಸ್ಥಿಪಂಜರ ಸಿಕ್ಕಿತ್ತು. ಆತ್ಮಹತ್ಯೆಗೆ ಶರಣಾಗಿದ್ದ ಶಂಕೆಯಲ್ಲಿ ಪುರುಷನ ಮೃತದೇಹ ಸಿಕ್ಕಿದೆ. ಭೂಮಿಯ ಮೇಲ್ಭಾಗದಲ್ಲೇ ಪತ್ತೆಯಾಗಿದ್ದ ಒಂದು ಶವ ಅದು. ಪುರುಷನ ಕಳೆಬರಹ ಸಿಕ್ಕ ಕೇಸ್ ಕೂಡ ಈಗ ಎಸ್ಐಟಿಗೆ ವರ್ಗಾವಣೆಯಾಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ, ಅಂದರೆ ಈ ಬಂಗ್ಲಗುಡ್ಡ ಎಲ್ಲಿದೆ? ಸ್ಪಾಟ್ ನಂಬರ್ 11ಇಂದ ಸ್ವಲ್ಪ ಕೂಗಳತೆ ದೂರದಲ್ಲಿದೆ. ಸ್ಪಾಟ್ ನಂಬರ್ 11 ಏನೋ ಅನಾಮಿಕ ಹೇಳಿದ್ನಲ್ಲ, ಕೂಗಳತೆ ದೂರ, ಒಂದು 100 ಮೀಟ್ರ್ ದೂರ. ಹಾಗಾಗಿ ಆ ಜಾಗದಲ್ಲೂ ಕೂಡ ಈಗ ಕಳೆಬರ ಸಿಕ್ತು. ಹಾಗಾಗಿ ಈ ಸ್ಪಾಟ್ ನಂಬರ್ 11 ಈಗ ಈ ಒಂದು ರೋಚಕ ಘಟ್ಟ ತಲುಪಿರುವಂಥದ್ದು ಮತ್ತೊಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥ ಈ ಪ್ರಕರಣದಲ್ಲಿ ಸ್ಪಾಟ್ ನಂಬರ್ 11 ನೀವೇನೀಗ ಗಮನಿಸ್ತಾ ಇದ್ದೀರಲ್ಲ, ಈ 11ಅಲ್ಲಿ ಅನೇಕ ಶವಗಳು, ಅಂದರೆ ಸುಮಾರು 8-10 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ಹೇಳಿದ್ದಾನೆ. ಹಾಗಾಗಿ ಅಲ್ಲೂ ಒಂದಿಷ್ಟು ಈಗ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಡಿಐಜಿ ಅನುಚೇತ್ ಅವರ ನೇತೃತ್ವದಲ್ಲೂ ಕೂಡ ಈಗ ಒಂದಿಷ್ಟು ಬಿರುಸಿನ ಕಾರ್ಯಾಚರಣೆ ಕೂಡ ಈಗ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಸ್ಪೆನ್ಸ್ ಆಗಿದೆ, ಸಾಕಷ್ಟು ಸೂಕ್ಷ್ಮವಾಗಿರುವಂತಹ ವಿಚಾರ. ಹಾಗಾಗಿ ಇದನ್ನು ಆದಷ್ಟು ಬೇಗ ಈ ಕಾರ್ಯಾಚರಣೆಯನ್ನು ಮಾಡಬೇಕು. ಮತ್ತು ಸಾಕಷ್ಟು ಸವಾಲು ಕೂಡ ಇದೆ SIT ಅಧಿಕಾರಿಗಳಿಗೆ.